ಇದೇನ್ರಿ ಯಾರು ಕಾಣಿಸ್ತಾನೆ ಇಲ್ಲ ಮನೇಲಿ. ಒಳಗೆ ಏನೇನು ಕೆಲಸ ಮಾಡ್ತಿರ್ತಾರೇನೋ. ಕರಿ ನೀನೇ. ಬಾಗ್ಲಾಗ ಯಾರೋ ನಿಂತ್ಕೊಂಡು ಮಾತಾಡ್ತಿದ್ದಂಗೆ ಇದ್ದಾರಲ್ಲ, ಯಾರದು? ಕ್ಷಮಿಸಿ, ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನಿಮ್ಮನ್ನೆಲ್ಲೂ ನೋಡೇ ಇಲ್ಲ ನಾನು. ಯಾರು ಬೇಕಾಗಿತ್ತು ನಿಮಗೆ? ನಮಸ್ಕಾರಮ್ಮ, ನನ್ನ ಹೆಸರು ಚಂದ್ರಶೇಖರ್ ಅಂತ, ಮತ್ತು ನನ್ನ ಹೆಂಡತಿ ಹೆಸರು ಮೀನಾಕ್ಷಿ ಅಂತ. ನಾನು ನವೀನ್ಗೆ ಪರಿಚಯ ಇದ್ದೀನಿ. ಸ್ವಲ್ಪ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಹಂಗಾಗಿ ಬಂದಿದ್ದೆ ಅಮ್ಮ. ಓ ಹೌದಾ, ನಮಸ್ಕಾರ ಅಣ್ಣ. ನನ್ನ ಹೆಸರು ಅನ್ನಪೂರ್ಣ ಅಂತೇಳಿ. ಬನ್ನಿ ಇಲ್ಲಿ ಕೂತ್ಕೊಬರ್ರಿ ಇಬ್ಬರು. ಅಣ್ಣ ಇಲ್ಲಿ ಬಂದಲ್ಲ, ಇವನು ನನ್ನ ದೊಡ್ಡ ಮಗ ಆನಂದ್ ಅಂತೇಳಿ, ಮತ್ತು ಈಕಿ ನನ್ನ ಸೊಸೆ ಪಾರ್ವತಿ ಅಂತ. ನಮಸ್ಕಾರ ಸರ್. ಅದು ನೀವೇನಿಲ್ಲಿ? ಅದು ನಿನ್ನ ಹತ್ರ ಸ್ವಲ್ಪ ಕೆಲಸ ಐತಪ್ಪ, ಅದಕ್ಕೆ ನಿಮ್ಮ ಮನೆಗೆ ಬಂದೆ. ಅಯ್ಯೋ ಸರ್, ಅಷ್ಟಕ್ಕೆಲ್ಲ ಇಲ್ಲಿಗೆ ಯಾಕೆ ಬರೋಕೆ ಹೋದ್ರಿ? ಅಷ್ಟೆಲ್ಲ ಯಾಕೆ ತ್ರಾಸ ತಗೊಳಕ್ಕೆ ಹೋದ್ರಿ? ನೀವು ನನ್ನ ಸೀನಿಯರ್ ಸರ್. ನೀವು ಒಂದು ಫೋನ್ ಮಾಡಿ ಇಂಥ ಕೆಲಸ ಆಗ್ಬೇಕಂತ ಹೇಳಿದ್ರೆ ನಾನು ಅದನ್ನು ಮಾಡ್ಕೊಟ್ಬಿಡ್ತಿದ್ದೆ. ಸುಮ್ಮನೆ ಯಾಕೆ ಅಲ್ಲಿಂದ ಇಲ್ಲಿ ಮನೆಯೆಲ್ಲ ಹುಡ್ಕೊಂಡು ಬಂದು ಯಾಕೆ ಇಷ್ಟು ಕಷ್ಟ ತಗೊಳಕ್ಕೆ ಹೋದ್ರಿ? ಅಂದರೆ ಏನಪ್ಪ, ನಾನು ನಿಮ್ಮ ಮನೆಗೆ ಬಂದಿದ್ದು ಇಷ್ಟ ಇಲ್ವಾ? ಬರ್ಬಾರ್ದಿತ್ತಾ? ಅಯ್ಯೋ ಸರ್, ನಾನು ಹಂಗೆ ಅಂದಿಲ್ಲ. ನೀವು ಒಂದು ಫೋನ್ ಮಾಡಿ ಹೇಳ್ಬಿಟ್ಟಿದ್ರೆ ನಾನೆಲ್ಲ ಕೆಲಸ ಮಾಡ್ಕೊಡ್ತಿದ್ನಲ್ಲ. ಸುಮ್ಮನೆ ಮನೆ ಹುಡ್ಕೊಂಡು ಬರೋಕ್ಕೆಲ್ಲ ನಿಮಗೆ ಕಷ್ಟ ಆಗಿರುತ್ತಲ್ಲ, ಅದಕ್ಕೆ ಯಾಕೆ ಇಷ್ಟು ಕಷ್ಟ ತೊಗೊಳಕ್ಕೆ ಹೋದ್ರಿ? ಒಂದು ಫೋನ್ ಮಾಡಿದರೆ ಮಾಡ್ಕೊಡ್ತಿದ್ದೆ ಅಂತ ಆ ಅರ್ಥದಲ್ಲಿ ಹೇಳಿದೆ ಸರ್. ನೀವು ಬರಬಾರ್ದು ಅಂತಲ್ಲ. ನೀವೆಷ್ಟು ದೊಡ್ಡವರು, ನಮ್ಮ ಮನೆಗೆ ಬಂದಿರೋದೇ ಪುಣ್ಯ, ಅದು ನಮ್ಮ ಭಾಗ್ಯ. ನಾನು ಯಾಕೆ ನೀವು ಬರಬಾರ್ದು ಅಂತ ಅಂದ್ಕೊಳ್ಳಿ ಸರ್. ಆಫೀಸಲ್ಲಿ ನಮ್ಮ ನವೀನ್ ಹೆಂಗಿರ್ತಾನೆ ಸರ್? ಪರವಾಗಿಲ್ವಾ? ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾನೆ? ಅಯ್ಯೋ, ನಿಮ್ಮ ತಮ್ಮನ ಬಗ್ಗೆ ಒಂದು ಹೆಸರಿಡಂಗಿಲ್ಲ. ಅಷ್ಟು ಸಿನ್ಸಿಯರಾಗಿ ವರ್ಕ್ ಮಾಡ್ತಾನೆ, ತುಂಬ ಒಳ್ಳೆಯವನು. ಯಾವುದೇ ಬೇಡದೇ ಇರೋ ವಿಚಾರದಲ್ಲಿ ತಲೆ ತೋರಿಸಲ್ಲ. ಒಂದು ಕೆಟ್ಟ ಅಭ್ಯಾಸನೂ ಇಲ್ಲ. ಒಂದು ಸಿಗರೇಟ್ ಆಗಲಿ, ಒಂದು ಕುಡಿಯೋ ಚಟ ಆಗಲಿ, ಈ ಥರ ಯಾವುದು ಕೆಟ್ಟ ಅಭ್ಯಾಸ ದುರಭ್ಯಾಸನೂ ಇಲ್ಲ. ಮತ್ತು ಒಂದು ಹುಡುಗಿರನ್ನ ಕಣ್ಣೆತ್ತಿ ಸಹ ನೋಡೋದಿಲ್ಲ ಅವನು. ಅಷ್ಟು ಒಳ್ಳೆಯವನು. ವರ್ಕ್ ಬಗ್ಗೆ ತುಂಬ ಎಫಿಷಿಯೆಂಟ್ ಆಗಿದ್ದಾನೆ, ತುಂಬ ಆನೆಸ್ಟ್ ಆಗಿರ್ತಾನೆ, ಹಾರ್ಡ್ ವರ್ಕಿಂಗ್ ಕೂಡ ಇದ್ದಾನೆ. ತುಂಬ ಒಳ್ಳೆಯವನು ನಿಮ್ಮ ತಮ್ಮ. ಅದಕ್ಕೆ ನಿಮ್ಮ ತಮ್ಮ ನನಗೆ ತುಂಬ ಇಷ್ಟ ಆಗಿದ್ದಾನೆ. ಏನು, ನಾನು ಇವ್ರಿಗೆ ತುಂಬ ಇಷ್ಟ ಆಗಿದ್ದೀನಾ? ಏನು ಮಾತಾಡ್ತಿದ್ದಾರೆ ಇವರು? ಯಾರಿವರು? ರೀ ಬಂದ್ರಾ? ಇವರು ನವೀನ್ ಇದ್ದಾನಲ್ಲ, ನಮ್ಮ ನವೀನ, ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರಂತೆ. ಕೆಲಸ ಅಂದರೆ ಇವ್ರು ಸೀನಿಯರು ಏನೋ ಅಂದ್ರಪ್ಪ, ಅವ್ರು ಸಾರಂತೆ. ಬನ್ನಿರಿ ಕೂತ್ಕೊಬರ್ರಿ ಇಲ್ಲಿ. ಅಣ್ಣ, ಇವರೇ ನಮ್ಮ ಯಜಮಾನ್ರು. ಅವ್ರ ಹೆಸರು ಮಹಾದೇವ್ ಅಂತೇಳಿ. ಓ ನಮಸ್ಕಾರ. ನಮಸ್ಕಾರ. ಅಯ್ಯೋ ಕೂತ್ಕೊಳ್ಳಿ, ಎದ್ದೇಳೋಕ್ಕೆಲ್ಲ ಯಾಕೆ ಹೋದ್ರಿ? ನಮಸ್ಕಾರ ಅಣ್ಣ, ನನ್ನ ಹೆಸರು ಮೀನಾಕ್ಷಿ ಅಂತ, ಇವ್ರ ಧರ್ಮಪತ್ನಿ. ನಮಸ್ಕಾರಮ್ಮ. ಅಮ್ಮ ಪಾರ್ವತಿ, ಹೋಗಿ ಇವ್ರಿಗೆ ಕಾಫಿ ಮತ್ತೆ ಏನಾದರೂ ತಿನ್ನೋಕ್ಕೆ ಟಿಫನ್ ಏನಾದರೂ ರೆಡಿ ಮಾಡ್ಕೊಂಬಮ್ಮ. ಸರಿ ಮಾವ. ಮತ್ತೆ ಹೆಂಗಿತ್ತು ಅಕ್ಕ ನಿನ್ನ ಅತ್ತೆ ಮನೆ? ನಿಮ್ಮ ಅತ್ತೆ ಮನೆಗೆ ಹೋಗಿದ್ದು ಏನು ಫುಲ್ಲು ಸ್ಟೈಲೆಲ್ಲ ಚೇಂಜ್ ಆಗಿಬಿಟ್ಟಿದೆ. ದಿನಕ್ಕೊಂದು ಸ್ಯಾರಿ ಹಾಕೋತಿದ್ಯಾ, ಅವಾಗೆಲ್ಲ ಡ್ರೆಸ್ ಹಾಕ್ಕೊಂಡೇ ಇರ್ತಾ ಇದ್ದಿ, ಏನು ಫುಲ್ಲು ಚೇಂಜ್ ಆಗಿಬಿಟ್ಟಿದ್ಯಾ? ಏನು ಮಾಡೋದೀಪ, ಈಗ ನಂಗೆ ಮದುವೆ ಆಗಿದೆಯಲ್ಲ, ಮೊದಲಿನ ಥರ ಇರ್ತೀನಿ ಅಂದರೆ ಇರೋಕ್ಕೆ ಬಿಡೋಂಗಿಲ್ಲ. ನಮ್ಮ ಅತ್ತೆ ಎಷ್ಟು ಕಟ್ನಿಟ್ ಮಾಡಿದ್ರು ಗೊತ್ತಾ, ಅಲ್ಲಿ ಸ್ಯಾರಿನೇ ಹಾಕೋಬೇಕು ಅಂತ. ನನಗೆ ನೋಡಿದ್ರೆ ಸ್ಯಾರಿನೇ ಉಟ್ಕೊಳಕ್ಕೆ ಬರಲ್ಲ, ಅವರೆಲ್ಲ ಉಡಿಸ್ತಾ ಇದ್ರು. ಅಲ್ಲೆಲ್ಲ ಹಳ್ಳಿ ಊರಲ್ವಾ ಅದು, ಅಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಬೈತಾ ಇದ್ರು, ಅದೇನು ಸ್ಲೀವ್ಲೆಸ್ ಹಾಕ್ಕೊಂಡಿರ್ತಾಳೆ ನಿನ್ನ ಸೊಸೆ, ಯಾವಾಗಲೂ ಸ್ಯಾರಿ ಹಾಕ್ಕೊಳಕ್ಕೆ ಬರಲ್ವಾ ಹಂಗೆ ಹಿಂಗೆ ಅಂತ. ಅಲ್ಲೆಲ್ಲ ನನಗೆ ಡ್ರೆಸ್ ಹಾಕ್ಕೊಂಡು ಇರೋಕ್ಕೂ ಕಂಫರ್ಟ್ ಅನಿಸ್ತಾ ಇರಲಿಲ್ಲ ಗೊತ್ತಾ. ಅದಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದ ಅಲ್ಲೆಲ್ಲ. ಇಲ್ಲಿಗೆ ಬಂದಮೇಲೆನೂ ಯಾಕೋ ಮನೇಲೇ ಇರ್ತೀನಲ್ಲ, ಹಂಗೆ ಸ್ಯಾರಿ ಹಾಕ್ಕೊಳ್ಳೋದು ರೂಢಿ ಆಗಲಿ ಅಂತ ಇವತ್ತೂ ಸ್ಯಾರಿ ಅಮ್ಮನ ಹೆಲ್ಪ್ ತೊಗೊಂಡು ಸ್ಯಾರಿ ಉಟ್ಕೊಳ್ಳೋದು ಕಲ್ತ್ಕೊಂಡೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಥವಾ ಹೊರಗಡೆ ಕೆಲ್ಸಕ್ಕೆ ಹೋದರೆ ಡ್ರೆಸ್ಸೇ ಹಾಕ್ಕೋತೀನಿ, ಮನೇಲಿದ್ದಾಗ ಆ ಥರ ಸ್ಯಾರಿ ಹಾಕ್ಕೊಳ್ತೀನಿ. ನೋಡ್ತೀನಿ ನನ್ನ ಮೂಡ್ ಹೆಂಗಿರುತ್ತೋ ಹಂಗಂಗೆ. ಇವತ್ತು ಯಾಕೋ ಸ್ಯಾರಿ ಹಾಕ್ಕೋಬೇಕಂತ ಅನ್ನಿಸ್ತಾ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮ ಅತ್ತೆ ಮನೆಯವ್ರ ಬಗ್ಗೆ ಏನು ಹೇಳಿ, ಅಲ್ಲಿ ಆ ಮನೆ ನೋಡಿದೆಯಲ್ಲ, ನಂಗಂತೂ ಅಲ್ಲಿ ಇರೋಕ್ಕೆ ಇಷ್ಟ ಆಗೋಲ್ಲ. ಆದರೆ ಪರವಾಗಿಲ್ಲ, ಒಂದು ರೇಂಜಿಗೆ ನಮ್ಮ ಅತ್ತೆ ಒಂದೊಂದು ಸರಿ ಒಳ್ಳೆಯವ್ರ ಥರನೇ ಇರ್ತಾರೆ, ಒಂದೊಂದು ಸರಿ ಮೈ ಮೇಲೆ ದೇವ ಬಂದಿರೋ ಥರ ಆಡ್ತಾರೆ. ಭಾರಿ ಕೆಲಸ ಮಾಡಿಸೋದು ಅದು ಇದು ಅಂತ ಭಾರಿ ಚಾಲಾಕಿದ್ದಾರೆ ಗೊತ್ತಾ ನಮ್ಮ ಅತ್ತೆ. ಇನ್ನು ನಮ್ಮ ಮಾವವರು ಪರವಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ನನ್ನ ಗಂಡಂದು ಗೊತ್ತೇ ಇದೆ ಅಲ್ಲ, ಬರೀ ತಿನ್ನೋದು ತಿರ್ಗೋದು, ಅವ್ರಿಗೆ ಏನು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇನ್ನು ನನ್ನ ನಾದ್ನಿ, ಅವಳು ಸ್ವಲ್ಪ ಪರವಾಗಿಲ್ಲ, ನಂಗೆ ಏನಾದರೂ ಕೆಲಸದಲ್ಲಿ ಹಂಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ಲು. ನನಗೇನೂ ಬರ್ತಾ ಇರಲಿಲ್ಲಲ್ಲ ಅಡುಗೆ, ಆದರೂ ಅವಳೇ ಫಸ್ಟ್ನೇ ದಿನ ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ಲು. ಅವಳು ಒಂದು ರೇಂಜಿಗೆ ಒಳ್ಳೆಯವಳೆ. ನನಗೆ ಅಲ್ಲಿ ಇರೋಕ್ಕಾಗಲ್ಲ ಕಣೆ, ನಾನು ಅಲ್ಲಿ ಅಡ್ಜಸ್ಟ್ ಆಗೋಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆದಷ್ಟು ಬೇಗ ಬೇರೆ ಮನೆ ಮಾಡಬೇಕು. ಫಸ್ಟೆಲ್ಲ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಹೌದು, ನಿಂಗಲ್ಲೆಲ್ಲ ಹಳ್ಳಿಯೂರಲ್ಲಿ ಅಡ್ಜಸ್ಟ್ ಆಗೋಲ್ಲ ಬಿಡು. ನೋಡೋಣ, ನಿನಗೆ ಮುಂದೆ ಒಂದು ಒಳ್ಳೆ ಜಾಬ್ ಸಿಕ್ಕರೆ ನಿನಗೆ ಮತ್ತು ನಿನ್ನ ಗಂಡಂಗೆ ಆವಾಗ ಬೇರೆ ಮನೆ ಮಾಡ್ಕೋಬೋದು ನೀವಿಬ್ಬರು. ಈಗ ನೀವು ಹೊರಗಡೆ ಕಷ್ಟಪಟ್ಟು ದುಡ್ಡು ತಂದರೆ ಮಾತ್ರ ಊಟ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗಬೇಕಲ್ಲ, ಆಮೇಲೆ ಬೇರೆ ಮನೆ ಮಾಡೋಕ್ಕೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡು, ಚೆನ್ನಾಗಿ ಓದ್ಕೋ.
ಅಲ್ಲ, ಈ ನಮ್ಮ ಅತ್ತಿಗೆ ಇದ್ದಾರಲ್ಲ, ಪಾರ್ವತಿ, ಆ ಅಮ್ಮಂಗೆ ಸ್ವಲ್ಪನೂ ಆಸರ ಬೇಸರ ಅನ್ನೋದೇನು ಇಲ್ವಾ? ಅಂದರೆ ಬೇಜಾರಾದಾಗ ತವ್ರ ಮನೆಗೆ ಹೋಗ್ಬೇಕು ಆ ಥರ ಅಂತ ಏನು ಅನ್ಸಲ್ವಾ? ನಮಗಂತೂ ಅಲ್ಲಿ ಬರೀ 2-3 ದಿನಕ್ಕೆ ತಲೆ ಗಿರ್ರಂದೋಯ್ತು. ಅಲ್ಲಿ ಯಾವಾಗ ನಮ್ಮ ಮನೆಗೆ ಬಂದೇನೋ, ಯಾವಾಗ ತವ್ರ ಮನೆಗೆ ಹೋದೇನೋ ಅಂತ ಅನಿಸ್ಬಿಟ್ಟಿತ್ತು. ನಮ್ಮ ಅತ್ತಿಗೆ ಹೆಂಗಿರ್ತಾರೇನಪ್ಪ ಇಲ್ಲೇ? ಓ ರಾಧಿಕಾ, ದೀಪಾ, ನೀವಿಬ್ಬರು ಇಲ್ಲಿದ್ದೀರಾ? ನೀವಿಬ್ಬರು ರೂಮಲ್ಲಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಅಲ್ಲಿಗೆ ಹೋಗಿ ಕರೆಯೋಣ ಅಂತ ಮಾಡಿದ್ದೆ. ನೀವಿಲ್ಲೇ ಇದ್ದೀರಾ, ಒಳ್ಳೆಯದಾಯಿತು. ಅಲ್ಲಿ ಹಾಲಲ್ಲಿ ನಿಮ್ಮ ಅಣ್ಣ ನವೀನ್ ಅವರು ಆಫೀಸ್ ಅವರು ಸಾರ್ ಯಾರೋ ಬಂದಿದ್ದಾರಂತೆ, ಹೋಗಿ ಮಾತಾಡ್ಸ್ರಿ. ಹಾಂ, ಅವ್ರು ಯಾರೋ ಬಂದಿದ್ದಾರೆ ಅಂತೇಳಿ ನಾವ್ಯಾಕೆ ಹೋಗಿ ಮಾತಾಡಿಸ್ಬೇಕು? ನಮಗೇನು ಹರ್ಕತ್ ಬಿದ್ದಿಲ್ಲ. ಅದು ನಿಮ್ಮಿಷ್ಟ. ನಾನು ಯಾಕೆ ಹೇಳಿದೆ ಅಂದರೆ ಅಲ್ಲೆಲ್ಲರೂ ಹಾಲಲ್ಲೇ ಇದ್ರಲ್ಲ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊತಿದ್ರಾ, ಮತ್ತು ನೀವು ಬಂದಿದ್ರೆ ಚೆನ್ನಾಗಿರೋದು, ನಿಮ್ಮನ್ನು ಪರಿಚಯ ಮಾಡ್ಕೊಡ್ತಾಯಿದ್ರು ಅಂತ ಹಂಗೆ ಹೇಳ್ದೆಪ್ಪ. ನಿಮ್ಮಿಷ್ಟ ಬಿಡಿ. ಇಲ್ಲೇನು ಮಾಡ್ತಾಯಿದ್ರಿ ಇಬ್ಬರು? ಅದಾ, ನಾವಿಬ್ಬರು ಮ್ಯಾಗಿ ಮಾಡ್ಕೋತಿದ್ವಿ. ಅದಕ್ಕೆ ನಾವೇನಾದರೂ ಮಾಡ್ಕೋತೀವಿ, ಅದನ್ನೆಲ್ಲ ಕೇಳೋದು ನೀವ್ಯಾರು? ನಾವು ನಿಮ್ಮ ದುಡ್ಡಲ್ಲಿ ಏನೋ ತಿಂತಾ ಇದ್ದೀವಿ ಅನ್ನಂಗೆ ಮಾಡ್ತಾಯಿದ್ದೀರಾ? ನಾನು ಕಷ್ಟಪಟ್ಟು ದುಡ್ದು ನನ್ನ ದುಡ್ಡಲ್ಲೇ ನಾನು ಮ್ಯಾಗಿ ತಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಏನು ಮಾಡ್ತಾಯಿದ್ದೀರಾ ಅಂದರೆ ಏನು ಅರ್ಥ ಅದು? ಅಯ್ಯೋ ರಾಧಿಕಾ, ನೀನು ಯಾಕೆ ಎಲ್ಲದಕ್ಕೂ ಬೇರೆ ಥರ ಅರ್ಥ ಮಾಡ್ಕೋತೀಯ? ನಾನು ಏನು ಕೇಳಬಾರ್ದು ಕೇಳಿದೆ. ಇಬ್ಬರು ಇಲ್ಲೇ ಇದ್ರಲ್ಲ ಕಿಚನಲ್ಲಿ, ಏನು ಮಾಡ್ಕೋತಾ ಇದ್ರಿ ಅಂತ ಕೇಳಿದೆ. ಅಂದರೆ ನಾನು ಈಗ ಅಲ್ಲಿ ಹೊರಗಡೆ ಗೆಸ್ಟ್ ಬಂದಿದ್ದಾರಲ್ಲ, ಅವ್ರಿಗೆ ಟೀ ಕಾಫಿ ಅಥವಾ ಏನಾದರೂ ಟಿಫನ್ಗೆ ರೆಡಿ ಮಾಡು ಅಂತ ಹೇಳಿದರು. ಹಂಗಾಗಿ ಇಲ್ಲಿ ಮಾಡೋಕ್ಕಂತ ಬಂದೆ. ನೀವಿಬ್ಬರು ಇದ್ರಲ್ಲ, ಅದಕ್ಕೆ ನಿಮ್ದು ಏನಾದರೂ ಇಲ್ಲಿ ಕೆಲಸ ಮುಗ್ದಿದ್ರೆ ನಾನು ಶುರು ಮಾಡೋಣ ಅಂತ ಇದ್ದೆ. ಅದಕ್ಕೆ ಏನು ಮಾಡ್ತಾಯಿದ್ರಿ ಅಂತ ಕೇಳಿದ್ದು. ಇದು ನಿಮ್ಮ ಮನೇನಪ್ಪ, ನಾನು ಯಾಕೆ ಬೇಡ ಅಂತ ಅನ್ಲಿ? ನೀವು ಕಷ್ಟಪಟ್ಟು ದುಡ್ದು ನೀವು ತಿಂತಾ ಇದ್ದೀರಾ. ಅದರಲ್ಲಿ ನನಗೆ ಕೇಳೋ ಪ್ರಶ್ನೆ ಮಾಡೋ ಅಧಿಕಾರನೂ ಇಲ್ಲ. ನಾನು ಆ ಥರ ಕೇಳೇ ಇಲ್ಲ. ನಾನು ನನ್ನ ಕೆಲಸ ನೋಡ್ಕೊಳಕ್ಕೆ ಬಂದಿದ್ದೆ. ಅದಕ್ಕೆ ನಿಮ್ದಾಗಿದ್ದರೆ ನಾನು ಮಾಡಬೇಕು ಅಂತ ಇದ್ದೆ. ಅದಕ್ಕೆ ನಿಮಗೆ ಯಾವಾಗೂ ತವ್ರ ಮನೆಗೆ ಹೋಗ್ಬೇಕು ಅಂತ ಅನಿಸಿಲ್ವಾ? ಯಾವಾಗಲೂ ಗಂಡನ ಮನೆಯಲ್ಲೇ ಇರ್ತೀರಲ್ಲ, ನಿಮಗೇನು ಬೇಜಾರಾದಾಗ ಅಥವಾ ತವ್ರ ಮನೆಗೆ ಹೋಗ್ಬೇಕು ಅಂತ ಏನು ಅನ್ಸೋದೇ ಇಲ್ವಾ? ಅಯ್ಯೋ ಅಕ್ಕ, ಎಲ್ಲರಿಗೂ ನಿನ್ನ ಥರ ನನ್ನ ಥರ ಅದೃಷ್ಟ ಇರಬೇಕಲ್ಲ. ತವ್ರ ಮನೆ ಅನ್ನೋದು ಎಲ್ಲರಿಗೂ ಸಿಗಲ್ಲ, ತಾಯಿ ಮನೆ. ನಿಂಗೇನಾದರೂ ನೋಡು, ಅಲ್ಲಿ ಹೋದಾಗ ಕಷ್ಟ ಅನಿಸ್ದಾಗ ಮತ್ತೆ ಇಲ್ಲಿ ತವ್ರ ಮನೆಗೆ ಬರೋಕ್ಕೆ ತವ್ರ ಮನೆ ಇದೆ. ಆದರೆ ಅತ್ತಿಗೆಗೆ ಹಂಗೆಲ್ಲ ಇಲ್ಲ ಅಲ್ಲ, ಪಾಪ ಅಪ್ಪ ಅಮ್ಮ ಇಲ್ಲ. ಅಲ್ಲಿ ಅವರು ಚೆನ್ನಾಗಿ ನೋಡ್ಕೋಬೇಕಲ್ಲ. ಯಾವಾಗ ಮದುವೆ ಮಾಡಿ ಕಳ್ಸೇನೋ ಅಂತ ಅವ್ರು ಕುಂತಿದ್ರು. ಇನ್ನು ನಮ್ಮ ಅತ್ತಿಗೆನ ಅವರೆಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು? ಇವರಾದರೂ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗ್ತಾರೆ ಹೇಳು? ನಮ್ಮ ಅತ್ತಿಗೆ ಪಾಪ ಯಾರೂ ಇಲ್ಲ, ಅಣ್ಣ ತಮ್ಮನೂ ಇಲ್ಲ ಲಾಸ್ಟ್ಗೆ ಕರ್ಕೊಂಡು ಹೋಗೋಕ್ಕೆ. ನಮಗಾದರೆ ಇಬ್ಬರು ಅಣ್ಣವ್ರು ಇದ್ದಾರೆ. ಏನಾದರೂ ಒಂದು ಫೋನ್ ಮಾಡಿದ್ರೆ ಸಾಕು, ತವ್ರ ಮನೆ ಕರ್ಕೊಂಬಂದುಬಿಡ್ತಾರೆ. ಅಮ್ಮ ಇದ್ದಾಳೆ, ಅಪ್ಪ ಇದ್ದಾರೆ, ನಮಗೆಲ್ಲರೂ ಇದ್ದಾರೆ. ಪಾಪ ಅತ್ತಿಗೆಗೆ ಯಾರೂ ಇಲ್ಲ. ಅವರಿಗೆ ತವ್ರ ಮನೆ ನೆನಪಾದ್ರೂ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಯಾರೂ ಇಲ್ವಲ್ಲೇ. ಹೌದು ದೀಪಾ, ನೀನು ಹೇಳಿದ್ದು ನಿಜ. ಎಲ್ಲರಿಗೂ ಆ ಥರ ಅದೃಷ್ಟ ಸಿಗಲ್ಲ ಬಿಡು, ತವ್ರ ಮನೆ ಅದೃಷ್ಟ. ನನಗಂತೂ ಆ ಅದೃಷ್ಟ ಇಲ್ಲ. ಆದರೆ ನಂಗೆ ಒಳ್ಳೆ ಗಂಡ ಸಿಕ್ಕಿದ್ದೀನಪ್ಪ, ಆ ಅದೃಷ್ಟ ಅಂತೂ ನನಗಿದೆ. ನನ್ನ ಗಂಡ ಎಲ್ಲದಕ್ಕೂ ನನಗೆ ಪ್ರಾಮುಖ್ಯತೆ ಕೊಡ್ತಾರೆ. ನನಗೆ ತವ್ರ ಮನೆ ನೆನಪಾಗೋ ಥರ ಯಾವ ಕಷ್ಟನೂ ಕೊಡೋದಿಲ್ಲ. ಯಾರೆಷ್ಟೇ ಕಷ್ಟ ಕೊಡಲಿ, ನನ್ನ ಗಂಡ ನನ್ನ ಜೊತೆ ಇದ್ದಾರಲ್ಲ, ನಂಗೆ ಅವ್ರ ಪ್ರೀತಿ ಸಾಕು, ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಸಾಕು. ನಂಗೆ ಯಾವ ತವ್ರ ಮನೆಯೂ ನೆನಪಾಗಲ್ಲ, ನಂಗೆ ಎಲ್ಲಿಗೂ ಹೋಗ್ಬೇಕು ಅಂತಲೂ ಅನ್ಸೋದಿಲ್ಲ. ಗಂಡನ ಮನೇಲಿ ಗಂಡ ನಮ್ಮ ಜೊತೆಗಿದ್ರೆ, ಅವ್ರು ನಮಗೆ ಸಪೋರ್ಟಿವ್ ಆಗಿದ್ರೆ ಅಷ್ಟೇ ಸಾಕು ಒಂದು ಹೆಣ್ಣಿಗೆ. ಒಳ್ಳೆ ಗಂಡ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು, ಅದೃಷ್ಟ ಇರಬೇಕು. ನಂಗೆ ಆ ಅದೃಷ್ಟ ಇದೆಯಪ್ಪ, ಒಳ್ಳೆ ಜವಾಬ್ದಾರಿ ಇರೋ ಗಂಡ ಸಿಕ್ಕಿದ್ದಾನೆ. ಪಾಪ ಕೆಲವೊಂದು ಹೆಣ್ಮಕ್ಳಿಗೆ ಜವಾಬ್ದಾರಿನೇ ಇರೋದಿಲ್ಲ, ಅಂಥ ಗಂಡುಗಳು ಸಿಗ್ತಾ ಇರ್ತಾರೆ. ಪಾಪ ಅನಿಸುತ್ತೆ ಅಂಥವ್ರನ್ನ ನೋಡಿದರೆ. ಸರಿ ರಾಧಿಕಾ, ನಾನು ಈ ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತೀನಿ. ಮತ್ತೆ ಆರೋಗ್ಬಿಟ್ರೆ ಕಷ್ಟ, ಇನ್ನೊಂದ್ಸರಿ ಮಾಡಬೇಕಾಗತ್ತೆ. ಇದೇನಕ್ಕ, ನಾವು ಅವಳನ್ನ ಹೊಟ್ಟೆ ಉರ್ಸೋಣ ಅಳ್ಸೋಣ ಅಂತ ನಾವು ಅಂದ್ಕೊಂಡ್ರೆ ನಮಗೆ ಎದುರು ಪಂಚ್ ಕೊಟ್ಟೋಗ್ಬಿಟ್ಲು, ನಮಗೆ ರೋಸ್ಟ್ ಮಾಡಿಬಿಟ್ಲು. ಇರಲಿ, ಅದೆಷ್ಟು ಉರಿತಾಳೋ ಉರಿಲಿ, ನನಗೂ ಟೈಮ್ ಬರುತ್ತೆ, ಆವಾಗ ಹೇಳ್ತೀನಿ. ನನಗೆ ಹಂಗಂದು ಹೋಗ್ಬಿಟ್ಲಲ್ಲ, ಜವಾಬ್ದಾರಿ ಇಲ್ಲದೆ ಇರೋ ಗಂಡ ಸಿಕ್ಕಿದ್ದಾನೆ ಅಂತ. ಅದು ಇರಲಿ, ಅಕ್ಕಿಗೆ ನಮ್ಮ ಅಣ್ಣ ಇದ್ದಾನಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬರ್ತಾನಲ್ಲ, ಅದಕ್ಕೆ ಕೊಬ್ಬು. ಈಗ ಬಂದ್ರಲ್ಲ ಇವರಿಬ್ರು ನಮ್ಮ ತಂಗಿರು. ಮುಂದೆ ಇದ್ದಾಳಲ್ಲ ಇವಳು ರಾಧಿಕಾ ಅಂತ, ಈಗ ರೀಸೆಂಟಾಗಿ ಮದುವೆ ಆಯಿತು. ಇನ್ನು ಹಿಂದೆ ಇರೋಳು ದೀಪಾ ಅಂತ, ಅವಳು ಇನ್ನೂ ಓದ್ತಾ ಇದ್ದಾಳೆ. ಸರಿ, ನಾನು ಡೈರೆಕ್ಟು ಮೇನ್ ಪಾಯಿಂಟಿಗೆ ಬಂದುಬಿಡ್ತೀನಿ. ನಂಗೆ ಸುತ್ತಿ ಬಳಸಿ ಮಾತಾಡೋಕ್ಕೆಲ್ಲ ಆಗಲ್ಲ. ನಾನಿಲ್ಲಿ ಬಂದಿರೋ ವಿಷಯ ಏನಂದರೆ, ನನಗೆ ನವೀನ್ ಅಂದರೆ ತುಂಬ ಇಷ್ಟ. ಅವ್ನ ನಡವಳಿಕೆ, ಅವ್ನ ವ್ಯಕ್ತಿತ್ವ ನಂಗೆ ತುಂಬ ಹಿಡಿಸಿದೆ. ಹಂಗಾಗಿ ನನಗಿರೋದು ಒಬ್ಬಳೆ ಮಗಳು. ಅವಳನ್ನ ನವೀನ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ. ಹೆಣ್ಣಿನ ಕಡೆಯವರು ನಾವೇ ಅಲ್ವಾ, ಹಂಗಾಗಿ ನಾವೇ ಬಂದು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೇ ನಿಮ್ಮ ಮನೆಗೆ ಬಂದು ಕೇಳ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಹೇಳಿದರೆ ಚೆನ್ನಾಗಿರೋದು.
ನಿಮ್ಮ ಫ್ಯಾಮ್ಲಿ ಎಲ್ಲರನ್ನೂ ನೋಡಿದ್ದೀನಿ, ನಂಗೆ ಎಲ್ಲರೂ ತುಂಬ ಇಡಿಸಿದ್ದೀರಾ, ಹಂಗಾಗಿ ಕೇಳ್ತಾ ಇದ್ದೀನಿ. ನಿಮ್ಮ ಒಪ್ಪಿಗೆ ಏನು ಅಂತ ಹೇಳಿದರೆ ಮುಂದೆ ಏನು ಅಂತ ಮಾತಾಡ್ಬೋದು. ಒಂದ್ಸರಿ ನೀವೆಲ್ಲರೂ ಬಂದು ನಮ್ಮ ಹುಡುಗಿನ ನೋಡ್ರಿ, ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಮುಂದೆ ಮುಂದುವರ್ಸೋಣ, ಇಲ್ಲಾಂದರೆ ಇಲ್ಲಿಗೆ ಬಿಟ್ಬಿಡೋಣ. ಒಂದ್ಸರಿ ಬಂದು ನೋಡಿಕೊಂಡು ಹೋಗ್ರಿ. ಏನು ಈಗಲೇ ಮದುವೆನಾ? ನಾವು ಯೋಚನೆ ಮಾಡಿ ನಿಮ್ಗೆ ಏನು ಅಂತ ಹೇಳ್ತೀವಿ. ಆಯಿತು, ನೀವು ಯೋಚನೆ ಮಾಡಿನೇ ಹೇಳಿ ಏನಂತ. ಮುಂಚೆ ಹೇಳ್ಬಿಡ್ತೀನಿ ನನ್ನ ಮಗಳಿಗೆ ಏನೇನು ಕೊಡ್ತೀವಿ ಅಂತ. ನನ್ನ ಮಗಳಿಗೆ ಒಂದು 30 ಲಕ್ಷದವರೆಗೂ ನಾವು ವರದಕ್ಷಿಣೆ ಅಂತ ಕೊಡ್ತೀವಿ. ಅದಾದಮೇಲೆ ಮತ್ತೆ ಬಂಗಾರ ಅದು ಇದು ಅಂತೇಳಿ ಅದೊಂದು 10 ಲಕ್ಷದವರೆಗೂ ಹಂಗೆ ಅದೆಲ್ಲ ಕೊಡ್ತೀವಿ. ಅದು ಇದು ಎಲ್ಲ ಸಾಮಾನು ಅವು ಇವು ಅಂತ ಕೊಡೋದಿದ್ದೇ ಇರುತ್ತಲ್ಲ, ಅದನ್ನು ಎಲ್ಲ ಕೊಡ್ತಾ ಇದ್ದೀವಿ. ಇಷ್ಟು ನಮ್ಮ ಮಗಳಿಗೆ ಕೊಡ್ಬೇಕು ಅಂದ್ಕೊಂಡಿದ್ವಿ. ಯಾಕಂದರೆ ನಮಗಿರೋದು ಒಬ್ಬಳೆ ಮಗಳು, ಅವಳ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ. ಹಂಗಾಗಿ ಅವಳು ಸುಖವಾಗಿರೋದೇ ನಮಗೆ ಖುಷಿ. ಹಂಗಾಗಿ ಅವಳ ಖುಷಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ನಿಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ ನಾವು ಮುಂದುವರಿಯೋಣ. ಏನು ಇಷ್ಟೊಂದು ಕೊಡ್ತಾರಾ ವರದಕ್ಷಿಣೆ? ಯಪ್ಪ, ಲಾಟ್ರಿನೇ ಹೊಡಿತು, ಜಾಕ್ಪಾಟ್ ನಮಗೆ. ಅಣ್ಣ, ಒಳ್ಳೆ ದಿನ ನೋಡಿಕೊಂಡು ನಿಮ್ಮ ಮನೆಗೆ ಬರ್ತೀವಿ ಹೆಣ್ಣು ನೋಡೋಕ್ಕೆ. ಸಾಧ್ಯ ಆದರೆ ನಾಳೆನೇ ಒಳ್ಳೆ ದಿನ ಆಯ್ತಂದರೆ ನಾಳೆನೇ ಬಂದು ನೋಡ್ಕೊಂಬಂದ್ಬಿಡ್ತೀವಿ. ಇನ್ನೊಂದಣ್ಣ, ಒಂದೊಂದು ಕಡೆ ಹೆಣ್ಮಕ್ಳಿಗೂ ಅದೇನೋ ದಕ್ಷಿಣೆ ಅದೇನೋ ಅಂತ ಕೊಡ್ತಾರಲ್ಲ, ನಿಮ್ಮ ಕಡೆ ಅದೇನಾದರೂ ಪದ್ಧತಿ ಇದೆಯಾ? ಆ ಥರ ಏನೂ ಇಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಕೊಡ್ತೀವಿ. ಹೆಣ್ಮಕ್ಳು ಖುಷಿಯಾಗಿರ್ಬೇಕಲ್ಲ, ಮನೆ ಹೆಣ್ಮಕ್ಳು. ಅವ್ರಿಗೂ 1 ಲಕ್ಷನೋ ಅಥವಾ 2 ಲಕ್ಷದ್ದು ಏನಾದರೂ ಒಂದು ಬಂಗಾರ ಮಾಡಿಸ್ತೀವಿ, ಕೊಡ್ತೀವಿ. ಸರ್, ಏನು ಮಾತಾಡ್ತಿದ್ದೀರಾ ಸರ್? ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಳೋದಂದ್ರೆ ಏನು? ನೀವೆಲ್ಲಿ ನಾವೆಲ್ಲಿ ಸರ್? ನಿಮ್ಮ ಸ್ಟೇಟಸ್ಗೆ ನಾವೆಲ್ಲಿ ಒಪ್ತೀವಿ? ಇಲ್ಲಿ ನೋಡಪ್ಪ, ನನ್ನ ಮಗಳು ಸಿಂಗಲ್ ಕಿಡ್, ಅವಳಿಗೆ ಯಾರೂ ಇಲ್ಲ, ಅಕ್ಕ ತಮ್ಮ ತಂಗಿ ಈ ಥರ ಯಾರೂ ಇಲ್ಲ, ಒಬ್ಬಳೇ ಅವಳು. ಅವಳಿಗೆ ಅಷ್ಟೇನು ಗೊತ್ತಾಗಲ್ಲ, ಫ್ಯಾಮ್ಲಿಲಿ ಬೆಳೆದೇ ಇಲ್ಲ, ಒಂಟಿಯಾಗಿ ಬೆಳೆದ್ಬಿಟ್ಟಿದ್ದಾಳೆ. ನಂದೇನು ಉದ್ದೇಶ ಅಂದರೆ ಈ ಥರ ಕೂಡು ಕುಟುಂಬದಲ್ಲಿ ಕೊಟ್ಟರೆ ನನ್ನ ಮಗಳಿಗೂ ಹೊಂದ್ಕೋತಾಳೆ, ಎಲ್ಲ ಸಂಬಂಧ ಪ್ರೀತಿ ಬಂಧುಗಳ ಬಗ್ಗೆ ಬೆಲೆ ಅದೇನು ಅಂತ ಗೊತ್ತಾಗುತ್ತೆ. ನನಗೆ ನಿಮ್ಮ ಫ್ಯಾಮ್ಲಿ ಎಲ್ಲ ಎಂಕ್ವೈರಿ ಮಾಡಿ ನಿನ್ನ ಬಗ್ಗೆ ತುಂಬ ವಿಚಾರಿಸಿನೇ ನಾನು ಈ ನಿರ್ಧಾರ ತೊಗೊಂಡಿರೋದು. ನನಗೆ ಯಾಕೋ ನಿನಗೆ ಕೊಟ್ಟರೆ ನನ್ನ ಮಗಳು ಖುಷಿಯಾಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ. ನಿಮ್ಮ ಫ್ಯಾಮ್ಲಿನೂ ನೋಡಿದ್ನಲ್ಲ, ಎಲ್ಲರೂ ಇಷ್ಟ ಆದರು ನನಗೆ, ಹಂಗಾಗಿ ಈ ನಿರ್ಧಾರ ತೊಗೊಂಡಿದ್ದೀವಿ. ನೋಡಿ, ಒಂದು ಒಳ್ಳೆ ದಿನ ನೋಡಿ ಮಗಳನ್ನ ನೋಡೋಕೆ ಬನ್ನಿ. ನಿಮ್ಗೆ ಇಷ್ಟ ಆದರೆ ಮುಂದುವರಿಯೋಣ. ಸರಿ, ನಾವಿನ್ನ ಹೊರಡ್ತೀವಿ. ನಿಮ್ಮ ನಿರ್ಧಾರ ಏನು ಅಂತ ತಿಳಿಸಿ ನಮಗೆ. ನನ್ನ ವಿಸಿಟಿಂಗ್ ಕಾರ್ಡ್ ಎಲ್ಲ ನವೀನ್ ಹತ್ರ ಇದೆ, ನನ್ನ ನಂಬರ್ ಎಲ್ಲ ಅದರಲ್ಲೇ ಇರುತ್ತೆ. ನೋಡಿ, ಆದಷ್ಟು ಬೇಗ ಒಂದು ನಿರ್ಧಾರ ತೊಗೊಂಡು ಏನು ಅನ್ನೋದನ್ನ ಹೇಳಿ ತಿಳಿಸಿ ಮುಂದುವರಿಯೋಣ.